ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ. ಆದರೆ ಇತ್ತೀಚೆಗೆ ಅನ್ಯ ಭಾಷಿಗರ ಹಾವಳಿಯಿಂದಾಗಿ ಕನ್ನಡ ಮಾತನಾಡುವವರ ಸಂಖ್ಯೆ ಕಡಿಮೆಯಾಗಿದ್ದು, ಎಲ್ಲಿ ನೋಡಿದ್ರೂ ಇಂಗ್ಲಿಷ್ ಹಾಗೂ ಹಿಂದಿ ಬೋರ್ಡ್ಗಳ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಇವುಗಳಿಗೆ ಬ್ರೇಕ್ ಹಾಕುವಂತಹ ಸಲುವಾಗಿ ಸರ್ಕಾರ ಹೊಸ ಆದೇಶವನ್ನ ಹೊರಡಿಸಿದೆ. ಹೌದು, ಇನ್ಮುಂದೆ ನಗರದ ಅಂಗಡಿ ಮುಂಗಟ್ಟುಗಳ ನಾಮಫಲಕಗಳಲ್ಲಿ 60% ಕನ್ನಡ ಮತ್ತು 40% ಇತರೆ ಭಾಷೆ ಬಳಕೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಈ ಆದೇಶವನ್ನ ಪಾಲಿಸದೇ ಇದ್ರೆ ಉದ್ದಿಮೆಗಳ ಪರವಾನಗಿಯನ್ನ ನವೀಕರಿಸಲಾಗುವುದಿಲ್ಲ ಅಂತ ಬಿಬಿಎಂಪಿ ಸೂಚನೆ ಕೊಟ್ಟಿದೆ. ನಾಮಫಲಕಗಳಲ್ಲಿ ಕನ್ನಡಕ್ಕೆ ಆದ್ಯತೆಯನ್ನ ನೀಡಬೇಕು. ಒಂದು ವೇಳೆ ಆದ್ಯತೆಯನ್ನ ನೀಡದೇ ಇದ್ರೆ ಉದ್ದಿಮೆಗಳ ಪರವಾನಗಿಯನ್ನ ನವೀಕರಿಸದೆ ಕಾನೂನು ರೀತಿಯ ಕ್ರಮವನ್ನ ಜರುಗಿಸಲಾಗುತ್ತೆ. ಪರವಾನಗಿ ಪಡೆದಂತಹ ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಆದೇಶವನ್ನ ಪಾಲಿಸಲು ಸೂಚಿಸಲಾಗ್ತಾ ಇದೆ. ಅಲ್ಲದೆ ನಗರದ ಪ್ರತಿ ವಲಯದಲ್ಲಿ ಕನ್ನಡ ಅನುಷ್ಠಾನ ಸಮಿತಿಯನ್ನು ರಚಿಸಲು ಮುಖ್ಯ ಆಯುಕ್ತರು ಮೌಖಿಕ ಆದೇಶವನ್ನ ಹೊರಡಿಸಿದ್ದಾರೆ. ಸಮಿತಿಗಳಿಗೆ ನೋಡಲ್ ಅಧಿಕಾರಿ ಸಿಬ್ಬಂದಿಯನ್ನ ನೇಮಿಸಿದ್ದು, ಸಮಿತಿಗಳು ಕನ್ನಡ ಅನುಷ್ಠಾನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇವೆ. ಅಲ್ಲದೆ ಆಡಳಿತದಲ್ಲಿ ಕನ್ನಡ ಅನುಷ್ಠಾನವಾಗ್ತಾ ಇದೆಯೇ ಅಥವಾ ಇಲ್ವೇ ಎನ್ನುವುದನ್ನ ಉಲ್ಲಂಘನೆಯಾಗ್ತಾ ಇದೆ ಎಂಬುದರ ಕುರಿತಾಗಿ ಪ್ರಾಧಿಕಾರಕ್ಕೆ ವರದಿಯನ್ನ ಸಲ್ಲಿಸುವಂತೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ.